ಎಲ್ಲರಿಗೂ ನಮಸ್ಕಾರ. ಈ ದಿನ ನಾವು ಒಂದು ರಾಮನವಮಿಯ ನಿಮಿತ್ತವಾಗಿ ಶ್ರೀರಾಮನ ಒಂದು ಪ್ರಸಾದವನ್ನು ಹೇಗೆ ತಯಾರು ಮಾಡೋದು ಅಂತ ಪ್ರೇಕ್ಷಕರು ಕೇಳಿದ್ದಕ್ಕೆ ಇದನ್ನು ಹಾಕ್ತಾ ಇದ್ದೀವಿ ವಿಡಿಯೋ. ರಾಮನ ಪ್ರಸಾದ ಭಾಳ ಸುಲಭ ಮಾಡೋದು. ಹೇಗಪ್ಪ ಮಾಡೋದು ಅಂಥೇಳಿ ತೋರಿಸ್ತಾ ಇದ್ದೀನಿ ಇವತ್ತು. ಅಡುಗೆ ಹೋಗುವ ಬನ್ನಿ ಅಡುಗೆ ಮನೆಗೆ. ಅದಕ್ಕೆ ಬೇಕಾಗುವ ಸಾಮಾನುಗಳು: ಗೋಧಿ ಹಿಟ್ಟು, ಬೆಲ್ಲ, ತುಪ್ಪ, ಇವೇ 3 ಬೇಕಾಗಿರೋದು. ಒಂದು ಸ್ವಲ್ಪ ಏಲಕ್ಕಿ ಪುಡಿ, ಇಷ್ಟಾದರೆ ಸಾಕು. ಇವನ್ನ ಹೇಗೆ ಮಾಡೋದನ್ನು ತೋರಿಸ್ತೀನಿ. ಮೊದಲಿಗೆ ಬಾಣಲೆಯನ್ನು ಒಲೆ ಮೇಲೆ ಇಟ್ಕೊಂಡು ತುಪ್ಪ ಕರಗಲಿಕ್ಕೆ ಬಿಡು. 2 ಬಟ್ಲ ಗೋಧಿ ಹಿಟ್ಟಿಗೆ ಒಂದು 7-8 ಚಮಚನಾರು ತುಪ್ಪ ಬೇಕಾಗ್ತದೆ. ಅಂದರೆ ಕಡಲೆ ಹಿಟ್ಟಿಗೆ ಹಾಕೋದಷ್ಟು ಭಾಳ ಬೇಸನ್ ಉಂಡಿಗೆ ಹಾಕೋಷ್ಟೇನು ಬೇಡ, ಅದು ಸ್ವಲ್ಪ ಕಮ್ಮಿನೇ ಸಾಕು. ಕೆಂಪು ಹುರಿಲಿಕ್ಕೆ ಅದು ಹೊತ್ತಬಾರ್ದು. ಸ್ವಲ್ಪ ಜಾಸ್ತಿನೇ ತುಪ್ಪ ನೋಡ್ಕೊಂಡು ಹಾಕ್ಕೋಬೇಕು. ಮೊದಲಿಗೆ 2 ಬಟ್ಲ ಗೋಧಿ ಹಿಟ್ಟಿಗೆ ಒಂದು 7-8 ಚಮಚ ತುಪ್ಪ ಹಾಕಿ ನೋಡಿ ಸಾವಕಾಶ ಸ್ಲೋ ಉರಿ ಮೇಲೆ ಹುರಿತಾ ಹೋಗಬೇಕು. ಮತ್ತೆ ಬೇಕಾದರೆ ಹಾಕ್ತಾ ತುಪ್ಪ ಹುರಿಬೇಕು. ತುಪ್ಪ ಮಿಕ್ಸ್ ಆಗೋ ಹಾಗೆ ಚೆನ್ನಾಗಿ ಕೆಂಪಗೆ ಹುರಿಬೇಕು. ತುಪ್ಪ ಎಷ್ಟು ಬೇಕಾದರೂ ಹಾಕ್ಬೋದು, ಸ್ವಲ್ಪ ನೋಡ್ಕೊಂಡು ಹಾಕಿದ್ರೆ ಒಳ್ಳೇದು. ಯಾಕಂದರೆ ಇದಕ್ಕೇನು ಕಡಲೆ ಹಿಟ್ಟಿಗೆ ಬೇಕಾಗೋಷ್ಟು ತುಪ್ಪ ಏನು ಬೇಡ, ಕಮ್ಮಗಾಗೋಷ್ಟು ಹುರಿಯೋಕ್ಕೆ ತುಪ್ಪ ಬೇಕಾಗತ್ತೆ. ಅಷ್ಟು ಹಾಕಲೇಬೇಕು, ಯಾಕಂದರೆ ಇಲ್ಲಾಂದರೆ ಅದು ಹಸ್ಕಸ್ ಕುಳಿದ್ಬಿಡುತ್ತೆ, ಕೆಂಪಾಗಲ್ಲ. ಇನ್ನೊಂದು ಸ್ವಲ್ಪ ಬೇಕನ್ಸುತ್ತೆ ತುಪ್ಪ, ನೋಡ್ಕೊಂಡು ಹಾಕಬೇಕು. ನಾವು ಗೋವಿಂದ ತುಪ್ಪ ಹಾಕ್ತಾ ಇದ್ದೀವಿ. ಗೋವಿಂದ ಘೀ ಅಂತ ಡಿಮಾರ್ಟಲ್ಲಿ ಸಿಗುತ್ತೆ, ಎಲ್ಲ ಕಡೆಗೂ ಸಿಗುತ್ತೆ. ಇದು ಚೆನ್ನಾಗಿರುತ್ತೆ ಸ್ಮೆಲ್ಲು. ನೀವು ಯಾವ್ದಾದ್ರು ಹಾಕೋಬಹುದು, ನಂದಿನಿ ಹಾಕೋಬಹುದು. ರಾಮನ ಪ್ರಸಾದ ಇದು ಮಾಡೋದು. ರಾಮನವಮಿಗೆ ಅಂತ ದಿನಾಲೂ ಸ್ವಲ್ಪ ನೈವೇದ್ಯಕ್ಕೆ ಬೇಕಾಗತ್ತೆ. 7 ದಿನ ಸಪ್ತಾಹ ಮಾಡ್ತೀವಲ್ಲ, ರಾಮನವಮಿ ನಾಳೆ, ಯುಗಾದಿ ಮರುದಿವಸದಿಂದ ರಾಮನವಮಿ ಸ್ಟಾರ್ಟ್ ಆಗುತ್ತೆ. ಎಲ್ಲ ಕಡೆಗೂ ದೇವಸ್ಥಾನದಲ್ಲಿ ಮಾಡ್ತಾರೆ. ಇದು ರಾಮನ ಪ್ರಸಾದ ಅಂತ ಹೇಳಿ ನಾವು ಈ ಗೋಧಿ ಹಿಟ್ಟನ್ನ, ನಿಮ್ಗೆ ಎಷ್ಟು ಬೇಕೋ ಅಷ್ಟು ತಗೋಬಹುದು. ಗೋಧಿ ಹಿಟ್ಟನ್ನ ನಾನೀಗ ಒಂದು 4 ಲೋಟ ತಗೊಂಡಿದ್ದೀನಿ. ಅಂದರೆ ದಿನಾಲೂ ಸ್ವಲ್ಪ ನೈವೇದ್ಯ ಮಾಡ್ಲಿಕ್ಕೆ ಬೇಕಲ್ಲ. ರಾಮರಕ್ಷಾ ಹೇಳಿ ಒಂದು ರಾಮನಿಗೆ ಅರ್ಪಣೆ ಮಾಡೋದು. ಸೀತಾರಾಮಚಂದ್ರನಿಗೆ ಒಂದು ಎಷ್ಟು ಸಾಧ್ಯವೋ ಅಷ್ಟು ರಾಮರಕ್ಷೆ ಹೇಳಬೇಕು. ದಿನಕ್ಕೊಂದು 5 ಸಲ ಹೇಳಿದರೆ 7 ದಿವಸಕ್ಕೆ ಎಷ್ಟು ಆಗ್ತದೆ ಅಷ್ಟು ಸಂಖ್ಯೆ ಆಗ್ತದೆ. ಮನೆ ಮಂದಿ ಎಲ್ಲನೂ ಕಲ್ತು ಹೇಳ್ರಿ ಅಂತ ಮೊನ್ನೆನೇ ನಾನು ವಿಡಿಯೋ ಹಾಕೀನಿ. ಎಲ್ಲರಿಗೂ ಕಲ್ತ್ಕೊಂಡಿರ್ಬೋದು ನೀವೆಲ್ಲರೂ. ಒಂದ್ಸಲನಾರು ಹೇಳ್ರಿ. ಇದು ರಾಮರಕ್ಷಾ ಹೇಳ್ಕೊತ ರಾಮನ ಪ್ರಸಾದ ಮಾಡಿದರೆ ಒಳ್ಳೇದು. ನಿಮ್ಗೆ ಹೇಳ್ದಂಗೂ ಆಗುತ್ತೆ, ಒಂದು ರಾಮನ ಸೇವೆನೂ ಆದಂಗೆ ಆಗತ್ತೆ. ಬರಲೇ ಇದ್ದವ್ರು ಹಾಗೇನೆ ನೋಡ್ಕೊಂಡು ಮಾಡ್ಬೋದು. ಇದು ಕೆಂಪಗೆ ಆಗ್ಬೇಕು, ಅದು ಗಮ್ಮಂತ ವಾಸನೆ ಬರ್ತದೆ. ತುಪ್ಪ ಮತ್ತೆ ಗೋಧಿ ಹಿಟ್ಟು ನೋಡ್ರಿ, ಪ್ಯೂರ್ ತುಪ್ಪ ಹಾಕ್ಬೇಕು, ಡಾಡ ಎಲ್ಲ ಹಾಕಬಾರ್ದು. ಸ್ಲಿಮ್ಮಲ್ಲಿ ಇಟ್ಕೊಂಡು ಹುರಿದ್ರೆ ಚೆನ್ನಾಗಿ ಸ್ಮೆಲ್ ಬರ್ತದೆ. ಒಮ್ಮೆಲೆ ಜೋರು ಇಟ್ಬಿಟ್ರೆ ಹೊತ್ತು ಬಿಡ್ತದೆ ಗೋಧಿ ಹಿಟ್ಟಲ್ಲ. ರಾಮನವಮಿಗೆ ಏನೆಲ್ಲ ಪ್ರಸಾದ ಮಾಡ್ತಾರೆ. ಇದು ಗೋಧಿ ಹಿಟ್ಟಿಂದ ನಾವು ರಾಮನ ಪ್ರಸಾದ ಅಂತ ಹೇಳಿ ಈ ತರ ಮಾಡಿ ರಾಮನ ಒಂದು 5 ಉಂಡೆ ಕಟ್ತಾರೆ, ಇಲ್ಲ ಪುಡಿ ಹಂಗೆ ಇಡ್ತಾರೆ. ಯಾವ್ದು ನಿಮ್ಗೆ ಹೆಂಗೆ ಇಷ್ಟನ ಹಂಗೂ ಮಾಡ್ಬೋದು. ಬಿಸಿ ಇದ್ದಾಗನ ಬೆಲ್ಲ ಹಾಕಿ ಕಟ್ಟಿದ್ರೆ ಬಂದ್ಬಿಡ್ತದೆ. ಆರಿದ್ರೆ ಮಾತ್ರ ಬರಲ್ಲ. ಬಿಸಿ ಇದ್ದಾಗನ ಬೆಲ್ಲ ಹೆರ್ಕೊಂಡು ಸಣ್ಣಕ್ಕೆ ತುರಿ ಮಣ್ಣಿ ಒಳಗೆ ಹೆರ್ಕೋಬಹುದು, ಅಥವಾ ಸಣ್ಣ ಹೆಚ್ಕೋಬಹುದು. ಬೆಲ್ಲನೇ ಹಾಕ್ಬೇಕು, ಸಕ್ಕರೆ ಹಾಕಬಾರ್ದು. ತೋರಿಸ್ತೀನಿ. ಒಂದು ರಾಮನ ಸ್ಮರಣೆ, ರಾಮನ ಹಾಡು ಹೇಳ್ತಾನೆ ರಾಮನ ಪ್ರಸಾದ ಮಾಡಬೇಕು. ರಾಮನಿಗೆ ಆ ದಿನ ನೋಡ್ರಿ, ರಾಮನವಮಿ ದಿವಸ ಎಲ್ಲ ನೈವೇದ್ಯಕ್ಕೆ ಇಡ್ತಾರೆ. ಈ ರಾಮನ ಪ್ರಸಾದ ಮತ್ತೆ ಪಾನಕ, ಕೋಸಂಬರಿ ಎಲ್ಲನೂ ಇಡ್ತಾರೆ. ನಾವು ಮಾವಿನಕಾಯ್ದು ಪಾನಕ ಮಾಡೋದು ತೋರಿಸಿವಿ, ಹಿಂದಕ್ಕೆ ಹಾಕಿವಿ, ಹಿಂದೆ ತೆಗೆದು ನೋಡ್ರಿ. ಇದರಲ್ಲಿ ಕೆಳಗಡೆ ಹಾಕ್ತಿರ್ಬೇಕಾದ್ರೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಅದನ್ನು ನೋಡ್ಕೋಬಹುದು. ಮಾವಿನಕಾಯಿ ಪಾನಕ ಬಹಳ ಶ್ರೇಷ್ಠ, ಬಹಳ ಚೆನ್ನಾಗೂ ಇರ್ತದೆ, ಗಮ್ಮಂತ ವಾಸನೆ ಬರ್ತದೆ. ದೇಹಕ್ಕೂ ಒಂದು ಪಿತ್ತಹರ ಅದು.
ಮಾವಿನಕಾಯಿ ಪಾನಕ, ಕಲ್ಲಂಗಡಿ ಹಣ್ಣಿನ ಜ್ಯೂಸು, ಏನು ಬೇಕಾದ್ರೂ ಮಾಡ್ಬೋದು ನಿಮ್ಮದು. ರಾಮನಿಗೆ ಮಜ್ಜಿಗೆ ಮಾಡ್ತಾರೆ, ತಿಳಿ ಮಜ್ಜಿಗೆ ಮಾಡ್ತಾರೆ ನೋಡ್ರಿ. ಈಗ ಬೇಸಿಗೆ ಬಿಸಿಲಲ್ಲ, ತಂಪಾಗೋದಕ್ಕೆ ಹೆಸರುಬೇಳೆ, ಕೋಸಂಬರಿ. ಗೌರಿ ಕೊಡ್ತಾಳೆ ನಾಳೆಯಿಂದ, ಉಯ್ಯಾಲೆ ಗೌರಿ ಕೊಡ್ತಾಳೆ. ಆಕೆಗೆಲ್ಲ ಹೂವಿಳ್ಳೆ ಮಾಡ್ತಾರೆ. 4 ಜನ ಮುತ್ತೈದೆಯರಿಗೆ ಕರೆದು ಕಾಲು ತೊಳೆದು ಪಾನಕ ಕೋಸಂಬರಿ ಕೊಡೋದು ಪದ್ಧತಿ. ಹಂಗೆ ರಾಮನವಮಿನೂ ಈಗನೇ ಬರ್ತದೆ. ಅವಾಗೂ ಸಹ ರಾಮನವಮಿ ದಿವಸ ಪಾನಕ, ಕೋಸಂಬರಿ, ರಾಮನ ಉಂಡಿ ಎಲ್ಲ ಮಾಡಿ ನೈವೇದ್ಯ, ಬಾಳೆಹಣ್ಣು, ತೆಂಗಿನಕಾಯಿ, ಏನು ಬೇಕಾದ್ದು ನೈವೇದ್ಯ ಮಾಡ್ಬೋದು. ಹಣ್ಣುಗಳು, ಕಲ್ಲಂಗಡಿ ಹಣ್ಣು, ದ್ರಾಕ್ಷಿ ಹಣ್ಣು, ಈಗಿನ್ನು ನಮೂನಿ ಹಣ್ಣಿನ ಸೀಸನ್ನು, ಹೌದಾ? ಹಂಗಾಗಿ ಎಲ್ಲ ನೈವೇದ್ಯಕ್ಕಿಟ್ಟು ರಾಮನಿಗೆ ಒಂದು ಅರ್ಪಣೆ ಮಾಡೋದು. ಹಿಂಗೆ ಕಮ್ಮಗೆ ವಾಸನೆ ಬರೋ ತನಕ ಹುರಿಬೇಕು, ಸಣ್ಣ ಉರಿ ಮೇಲೆ. ಇದೇ ರಾಮನಾಮ ಪರಮ ರಾಮನಾಮ, ಪರಮಾತ್ಮ ಧ್ಯಾನ ಈ ರಾಮ. ಇದೇ ರಾಮನಾಮ. ಶಿಲೆಯ ಮೆಟ್ಟಿ ವನಿತೆಯ ಗೈದ, ಶಿವ ಧನುಸನೆ ಮುರಿದನೆ ರಾಮ. ಶಿಲೆಯ ಮೆಟ್ಟಿ ವನಿತೆಯ ಗೈದ, ಶಿವ ಧನುಸನೆ ಮುರಿದನೆ ರಾಮ. ಶಿವ ಭಕ್ತ ರಾವಣನನ್ನು ಸಂಹರಿಸಿ ಮೆರೆದನೆ ರಾಮ. ಹರಿಯು ಹರನು ಒಂದೇ ಎಂದು ಸಾರಿ ಸಾರಿ ಹೇಳಿದ ರಾಮ. ಇದೇ ರಾಮ ರಾಮ ಪರಮ ರಾಮ ನಾಮ, ಪರಮಾತ್ಮ ಧ್ಯಾನ ಈ ರಾಮ. ಇದೇ ರಾಮ ನಾಮ. ಚಂದ್ರಸೇನೆ ನಂಬಿದ ರಾಮ, ಜಾಂಬವಂತ ಜಪಿಸಿದ ರಾಮ. ಚಂದ್ರಸೇನೆ ನಂಬಿದ ರಾಮ, ಜಾಂಬವಂತ ಜಪಿಸಿದ ರಾಮ. ಸುಗ್ರೀವ ಸಾರಿದ ರಾಮ, ತಾಯಿ ಶಬರಿ ಹಾಡಿದ ರಾಮ. ಜನ್ಮ ಜನ್ಮದ ಪುಣ್ಯದ ರಾಮ, ಆಂಜನೇಯ ಜಪಿಸುವ ರಾಮ. ಇದೇ ರಾಮನಾಮ ಪರಮ ರಾಮನಾಮ, ಪರಮಾತ್ಮ ಧ್ಯಾನ ಈ ರಾಮ. ಇದೇ ರಾಮನಾಮ. ಈಗ ಇದು ಮುಗೀತು ನೋಡ್ರಿ. ಈ ಬಣ್ಣಕ್ಕೆ ಬರಬೇಕು. ಸ್ವಲ್ಪ ಕಂದು ಬಣ್ಣಕ್ಕೆ ತಿರುಗತ್ತದು, ಬಿಳಿ ಇರುತ್ತೆ ಗೋಧಿ ಹಿಟ್ಟು. ಈ ಬಣ್ಣಕ್ಕೆ ತಿರುಗಿದ್ರೆ ಆದಂಗೆ ಈಗ ವಾಸನೆ ಪೂರ್ತಿ ಮನೆ ತುಂಬ ವಾಸನೆ ಗಮ್ಮಂತ ಬರುತ್ತೆ ನೋಡ್ರಿ. ಅಲ್ಲಿವರೆಗೂ ಹುರಿಬೇಕು, ಹಸ್ಕು ಇರಬಾರ್ದು. ಈಗ ಇದಾಗಿದೆ. ಇದಕ್ಕೆ ನಾವು ಈಗ ಬೆಲ್ಲ ಸೇರಿಸ್ತಾ ಇದ್ದೀವಿ. ಗ್ಯಾಸ್ ಸ್ಟವ್ ಆರಿಸ್ಬಿಡ್ಬೇಕು. ಆಫ್ ಮಾಡಿ ನೋಡಿ, ಈ ಥರ ಕಲರ್ ಬರುತ್ತೆ, ಹೌದಾ? ಇದು 7 ದಿವಸಕ್ಕೂ ಸ್ವಲ್ಪ ಬಟ್ಲಲ್ಲಿ ಹಾಕಿಬಿಟ್ಟು ತುಪ್ಪ ಹಾಕಿ 1-2 ಕಾಳು ನಾವು ಅವಲಕ್ಕಿ ನೈವೇದ್ಯಕ್ಕೆ ಹಾಕ್ತೀವಿ ಇದ್ರ ಮೇಲೆ. ಯಾಕಂದರೆ ಸುಧಾಮನ್ ಅಂದ್ರೆ ಅವನಿಗೆ ಭಾಳ ಇಷ್ಟ ಅಲ್ಲ. ಸುಧಾಮನ ಹಾಡು ಅಂತಲೂ ಹೇಳ್ತಾರೆ, ಅದನ್ನು ಹಾಕ್ತೀವಿ ಮುಂದೆ ನಾವು. ಸುಧಾಮನ್ ಹಾಡು ಅಂದರೆ ಅದೇ ಸುಧಾಮನ್ ಹಾಡು ಹೇಳ್ತಾರೆ. ಆಮೇಲೆ ರಾಮನ್ ಹಾಡು ಅಂತ ಹೇಳಿ ಈ ರಾಮನ ಪ್ರಸಾದದಲ್ಲೇ 1-2 ಕಾಳು ಬಿಳಿ ಅವಲಕ್ಕಿ ಹಾಕ್ತಾರೆ ನಮ್ಮ ಕಡೆ ಪದ್ಧತಿ. ಹಾಕೋರು ಹಾಕ್ಬೋದು, ಇಲ್ಲವ್ರು ಇಲ್ಲ. ನಾವು 1-2 ಕಾಳು ನೇಮಕ್ಕೆ ಶಾಸ್ತ್ರಕ್ಕೆ ಬಿಳಿ ಅವಲಕ್ಕಿ ಹಚ್ಚಿದ್ದಲ್ಲ ಅದ್ರ ಮೇಲೆ ಹಾಕಿ ನೈವೇದ್ಯ ಮಾಡ್ತೀವಿ. ಆಮೇಲೆ ಇದಕ್ಕೆ ಬೆಲ್ಲ ಸೇರಿಸ್ತೀವಿ. ಈಗ ಈ ಥರ ಸಣ್ಣಕ್ಕೆ ಬೆಲ್ಲ ಹೆಚ್ಕೊಂಡು ಇಟ್ಕೋಬೇಕು ನೋಡ್ರಿ. ಅದಕ್ಕೆ ಎಷ್ಟು ಬೇಕಷ್ಟು ಹಾಕೋಬೋದು. ನಿಮ್ಗೆ ಸಿಹಿ ಜಾಸ್ತಿ ಬೇಕು ಅನಿಸಿದ್ರೆ ಸ್ವಲ್ಪ ಜಾಸ್ತಿ ಹಾಕೊಡ್ರಿ, ಕಮ್ಮಿ ಬೇಕಾದ್ರೆ ಸ್ವಲ್ಪ ಕಡಿಮೆನೇ ಹಾಕೋಬೋದು. ಈಗ ಇದು 4 ಲೋಟ ಇದೆ ಅಂದರೆ 2.5-3 ಲೋಟದಷ್ಟು ಸಾಕು ಅಂತ. ನಾವು 2 ಲೋಟ ಬೆಲ್ಲ ಕಟು ಇರುತ್ತೆ, 2 ಲೋಟ ಸಾಕು. ಇದು 4 ಲೋಟ ಇದೆ, 4 ಬಟ್ಲಿದೆ. ಇದಕ್ಕೆ ಈ ಥರ ಕೆಂಪು ಪೂರ್ತಿ ಹುರಿದಾದ್ಮೇಲೆ ಸ್ಟವ್ ಆರಿಸ್ಬಿಟ್ಟು ಇದಕ್ಕೆ ಸೇರಿಸ್ಕೊಳ್ಳೋದು ಅಷ್ಟೇ. ಬರೀ ನೋಡಿ, ಹುಡಿ ಬೆಲ್ಲನೇ ಸೇರಿಸೋದು. ನಾವು ಅಂದಾಜ್ ಮೇಲೆ ಹಾಕ್ತೀವಿ, ಸಿಹಿ ನೋಡ್ಕೊಂಡು ನೀವು ಹಾಕೋಬಹುದು.
ಈಗನೇ ಬಿಸಿ ಬಿಸಿ ಎತ್ತ ಉಂಡೆ ಕಟ್ಲಿಕ್ಕೆ ಬರ್ತದೆ. ಅದು ಸ್ವಲ್ಪ ಹೊತ್ತು ಆರಿದ ಮೇಲೆ ಸ್ವಲ್ಪ ಪುಡಿನೇ ಹಾಗೆ ಇರ್ತದೆ. ಬೇಕಾದ್ರೆ ಹಾಲು ಹಾಕ್ಕೊಂಡು ದಿನಾನು ಬೇಕಾದ್ರೆ ಮಕ್ಕಳಿಗೆ, ಚಿಕ್ಕ ಮಕ್ಕಳಿಗೆ ಇದು ಒಳ್ಳೇದೇ, ಪೌಷ್ಟಿಕ ನೋಡ್ರಿ. ಬರೀ ಗೋಧಿ ಹಿಟ್ಟು, ತುಪ್ಪ ಮತ್ತು ಬೆಲ್ಲ. ಅದು ಬೆಳಗ್ಗೆ ಎದ್ದ ತಕ್ಷಣ ಒಂದು ಸ್ವಲ್ಪ ಬಟ್ಲಿಗೆ ಹಾಲು ಹಾಕಿ ಕೊಟ್ಬಿಟ್ರೆ ಹಾಲು ಚೆನ್ನಾಗಿ ತಿಂತಾರೆ ಮಕ್ಕಳು. ಸಿಹಿ ತಿನ್ನೋರು ಚಿಕ್ಕ ಮಕ್ಕಳಿಗೂ ಕೊಡ್ಬೋದು. ಇದು ರಾಮನ ಪ್ರಸಾದ ಅಂತ ಈ ಥರ ಮಾಡ್ತೀವಿ. ಮುಂದೆ ನಾವು ಸತ್ಯನಾರಾಯಣ ಪ್ರಸಾದ ಮಾಡೋದನ್ನ ಹಾಕ್ತೀವಿ. ಎಲ್ಲರೂ ಕೇಳ್ತಾ ಇದ್ದಾರೆ ಸತ್ಯನಾರಾಯಣ ಪ್ರಸಾದ ಹೇಗೆ ಮಾಡಬೇಕು ಅಂತ. ನಾವು ಹೇಳಿವಿ, ಇನ್ನು ನೆಕ್ಸ್ಟ್ ಹಾಕೋಣ ಅಂತ ಇದ್ದೀವಿ. ಈಗ ಇದೆ ಪೂರ್ತಿ ಆಗಿದೆ ರಾಮನ ಪ್ರಸಾದ. ಡಬ್ಬದಲ್ಲಿ ತುಂಬು ಇಡ್ಬೋದು. ನೀವು ಈಗನೇ ಉಂಡಿನೂ ಕಟ್ಕೋಬಹುದು. ಉಂಡಿ ಕಟ್ಟೋದು ಹೇಗೆ ಅಂತ ತೋರಿಸ್ತೀನಿ ನೋಡ್ರಿ. ಚೆನ್ನಾಗಿ ಮೆದಿಬೇಕು, ಅಂದ್ರೆ ಎಲ್ಲ ಕಡೆಗೂ ಬೆಲ್ಲ ಸೇರ್ಕೊಳ್ತದೆ. ಸ್ವಲ್ಪ ಬಿಸಿ ಅದೆ. ನೋಡಿ, ಹುಡಿ ಹುಡಿನೇ ಇರ್ತದೆ. ಬೆಲ್ಲ ಮತ್ತೆ ಗೋಧಿ ಹಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಇದಕ್ಕೆ ನೀರು ಮತ್ತು ಹಾಲು ಏನೂ ಮಿಕ್ಸ್ ಮಾಡಂಗಿಲ್ಲ. ಬರೀ ಇದು ಒಣ ಹಿಟ್ಟನ್ನೇ ಹಿಂಗೆ ಇಟ್ಟರೆ ಎಷ್ಟು ದಿನ ಆದರೂ ಹಾಳಾಗಲ್ಲ. ನೀವು ಟೂರಿಗೆ ಎಲ್ಲಿಗಾರ ಕಟ್ಕೊಂಡು ಹೋಗ್ಬೋದು. ಡಬ್ಬದಲ್ಲಿ ತುಂಬಿಟ್ಕೊಂಡು ಹೋಗ್ಬಿಟ್ರೆ ಒಂಥರ ಚೆನ್ನಾಗಿರ್ತದೆ. ಉಂಡಿ ತಿನ್ನಂಗೆ ಆಗ್ತದೆ. ಹಾಲು ಹಾಕೊಂಡು ಬೇಕಾದ್ಕೊಂಡು ತಿನ್ಬೋದು, ಉಂಡಿನೂ ಮಾಡ್ಕೋಬಹುದು. ನೋಡ್ರಿ, ಈ ಥರ ಕಟ್ಬೇಕು. ಎಷ್ಟು ಸೈಜ್ ಬೇಕೋ ಅಷ್ಟು ಸೈಜ್ ಕಟ್ಕೋಬಹುದು. ತುಪ್ಪ ಜಾಸ್ತಿ ಹಾಕಿದರೆ ಬೇಗ ಬರುತ್ತೆ. ಸ್ವಲ್ಪ ಕಡಿಮೆ ಹಾಕಿದರೆ ಬಿಸಿ ಇದ್ದಾಗನೇ ಕಟ್ಟಬೇಕು, ಬರ್ತದೆ ನೋಡಿ. ಬೇಸನ್ ಉಂಡೆ ಟೈಪೇ ಆಗ್ತದೆ. ಇದು ಗೋಧಿ ಹಿಟ್ಟು. ಬೇಸನ್ ಉಂಡೆ ಕಡಲೋರು ಕಡಲೆ ಹಿಟ್ಟು ಆ ಥರ ತಡಿಲಾರ್ದವರು ಬೇರೆ ದಿನದಲ್ಲೂ ಇದನ್ನ ಮಾಡಿಕೊಂಡು ತಿನ್ಬಹುದು. ಈ ಥರ ಎಲ್ಲಾನು ಕಟ್ಕೋಬಹುದು. ರಾಮನ್ ಪ್ರಸಾದ ಮಾಡೋದು ಹೇಗೆ ಅಂತ ನೋಡಿದ್ರಲ್ಲ. ನಿಮ್ಗೆ ಕ್ವಾಂಟಿಟಿ ಎಷ್ಟು ಬೇಕೋ ಅಷ್ಟು ಮಾಡ್ಬೋದು. ಜನ ತುಂಬಾನೇ ಮನೇಲಿದ್ರೆ ಜಾಸ್ತಿ ಮಾಡ್ಕೊಳ್ಳಿ, ಇಲ್ಲ ಸ್ವಲ್ಪನೇ ಸಾಕಿದ್ರೆ ಸ್ವಲ್ಪನೇ ಮಾಡ್ಕೋಬಹುದು. ಈ ಥರ ರಾಮನ್ ಪ್ರಸಾದ ಚೆನ್ನಾಗಿ ಮಾಡ್ಕೊಂಡು ಭಕ್ತಿಯಿಂದ ರಾಮನಾಮ ಸ್ಮರಣೆಯಿಂದ ಮಾಡ್ಕೋಬೇಕು. ಏನೇ ಒಂದು ಅಡಿಗೆ ಮಾಡಿದ್ರು ಸಹ ಒಂದು ಭಗವಂತನ ನಾಮಸ್ಮರಣೆ ಮಾಡ್ಕೋತ ಮಾಡಿದ್ರೆ ಅದರಲ್ಲಿ ಸ್ವಾದ ಹೆಚ್ಚಾಗ್ತದೆ. ಆಮೇಲೆ ನೀವು ಸಹ ಎಲ್ಲರೂ ನೋಡ್ಕೊಂಡ್ರಲ್ಲ, ಮನೆಯಲ್ಲಿ ಮಾಡಿ ಹೇಗಾಗಿದೆ ಅನ್ನೋದು ತಿಳಿಸ್ರಿ. ನೀವೆಲ್ಲರೂ ಬರಬೇಕು. ರಾಮನವಮಿ ದಿವಸ 6ನೇ ತಾರೀಕು ಸಾಯಂಕಾಲ ಹೇಳ್ತೀವಿ ನಾವು, ಟೈಮ್ ಕೊಡ್ತೀವಿ. ಅವತ್ತು ಹಿಂದಿನ ದಿವಸ ಹೇಳ್ತೀವಿ. ರಾಮನ ಒಂದು ಜನ್ಮೋತ್ಸವವನ್ನು ಮಾಡಿ ಎಲ್ಲರೂ ಕೃತಾರ್ಥರಾಗೋಣ. ತಾವೆಲ್ಲರೂ ಕಲ್ತಿರ್ಬೇಕು. ಮೊನ್ನೆ ರಾಮ ರಕ್ಷಾ ಸ್ತೋತ್ರ ಹೇಳಿರೋದು ದಿನಾಲು ಹೇಳ್ಕೊಳ್ರಿ. ಆ ದಿವಸ ಸಮರ್ಪಣೆ ಮಾಡೋಣ ನಾವೆಲ್ಲರೂ. ರಾಮನ ಒಂದು ಸೀತಾರಾಮಚಂದ್ರನಿಗೆ ಒಂದು ಭಕ್ತಿಪೂರ್ವಕವಾಗಿ ನಮ್ಮ ನಮನವನ್ನು ಸಲ್ಲಿಸಿ ಕೃತಾರ್ಥರಾಗೋಣ. ಎಲ್ಲರಿಗೂ ಧನ್ಯವಾದಗಳು.